ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಅದರ ಹೆಸರು PVTGS, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ ಕರಿತೇವೆ. ಇತ್ತೀಚೆಗೆ ನಡೆದಿರುವಂತಹ ಎಲ್ಲ ಎಕ್ಸಾಮಲ್ಲೂ ಕೂಡ ಇದರ ಮೇಲೆ ಪ್ರಶ್ನೆಗಳು ಬರ್ತಾನೆ ಹೋಗ್ತಾ ಇದ್ದಾವೆ. ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ಗೆ ಒಂದು ಪತ್ರವನ್ನು ಬರೆದಿದೆ. ಏನು ಅಂದರೆ, ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತೇಳಿ ಇದ್ದಾರಲ್ಲ, ಅವರಿಗೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗಳನ್ನು ಸಪರೇಟಾಗಿ ಮುಂದೆ ಬರ್ತಕ್ಕಂತಹ ಸೆನ್ಸಸ್ಸಲ್ಲಿ ಅವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೌಂಟ್ ಮಾಡಬೇಕು ಅಂತ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇದೆಯಲ್ಲ, ಅದು ಪತ್ರವನ್ನು ಬರೆದಿದೆ. ಸೊ ಈ ಮೂಲಕ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ನ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು. ಹಾಗಾದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅವರನ್ನು ನಾವು ಮಾರ್ಜಿನೈಸ್ಡ್ ಅಮಾಂಗ್ ಎಸ್ಟೀಸ್ ಅಂತ ಕರಿತೀವಿ. ನಮಗೆ ಗೊತ್ತಿದೆಯಲ್ಲ, ಪರಿಶಿಷ್ಟ ಪಂಗಡದವರಲ್ಲಿ ಅದರಲ್ಲೂ ಕೂಡ ತುಂಬ ಮಾರ್ಜಿನಲೈಸ್ಡ್, ಹಿಂದುಳಿದಿರ್ತಕ್ಕಂತಹ ಒಂದು ಪಂಗಡ. ಸೊ ಇದರ ಮೂಲಕ ನಾವು ತಿಳ್ಕೊಳ್ಬೇಕಾಗಿರುವಂಥ ಮುಖ್ಯ ಅಂಶ ಏನು ಅಂದರೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ತುಂಬ ಹಿಂದುಳಿದಿದ್ದಾರೆ. ಜೊತೆಗೆ ದೇಬಾರ್ ಅಂತ ಒಂದು ಕಮಿಷನ್ ಬರುತ್ತೆ, 1960ರಿಂದ 61ರಲ್ಲಿ ಅಪಾಯಿಂಟ್ ಆಗುತ್ತೆ. ಅದೇನು ವರದಿ ಕೊಡುತ್ತಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ, ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದರ ಮುಖ್ಯ ಉದ್ದೇಶ ಏನು, ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ಫೀಚರ್ಸ್ಗಳೇನು ಅಂತ ನೋಡ್ಕೊಂಡಾಗ, ಇವರ ಪಾಪ್ಯುಲೇಷನ್ಸ್ಗಳು ಸ್ಟ್ಯಾಗ್ನೆಂಟಾಗಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಪ್ರತ್ಯೇಕವಾಗಿರ್ತಾರೆ, ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತಾರೆ. ಜೊತೆಗೆ ಪ್ರೀ ಅಗ್ರೇರಿಯನ್ ಸೊಸೈಟಿ ಅಂತಲೂ ಕೂಡ ಕರಿಬೋದು. ಅಂದರೆ ಕೃಷಿ ಮಾಡ್ತಾ ಇರ್ತಕ್ಕಂಥದ್ಕಿಂತ ಹಿಂದೆ ಇರ್ತಕ್ಕಂತಹ ಒಂದು ಸೊಸೈಟಿನ ಅಥವಾ ಟೆಕ್ನಾಲಜಿಯನ್ನು ಹೊಂದಿರ್ತಾರೆ. ಅದನ್ನು ನಾವು ಶಿಫ್ಟಿಂಗ್ ಕಲ್ಟಿವೇಷನ್ ಅಂತಲೂ ಕೂಡ ಕರಿಬೋದು. ಜೊತೆಗೆ ಹಂಟಿಂಗ್ ಗ್ಯಾದರಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರ್ತಾರೆ. ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇರುತ್ತೆ, ಜೊತೆಗೆ ವೆರಿ ಲೋ ಲಿಟ್ರಸಿ ರೇಟ್ ಇರುತ್ತೆ. ಸೊ ಇದಾದ ನಂತರದಲ್ಲಿ ಇಲ್ಲಿ ಮುಖ್ಯವಾಗಿರುವ ಅಂಶ ಏನು ಅಂದರೆ, ಕರ್ನಾಟಕದಲ್ಲಿ 2 ರೀತಿಯಾಗಿರ್ತಕ್ಕಂತಹ PVTGSಗಳಿದ್ದಾರೆ. ಒಂದು ಜೇನು ಕುರುಬ, ಇನ್ನೊಂದು ಕೊರಗ. ಜೊತೆಗೆ ಅಂಡಮಾನ್ ನಿಕೋಬರಲ್ಲೂ ಕೂಡ PVTGSಗಳಿದ್ದಾರೆ. ಯಾರ್ಯಾರವರು? ಗ್ರೇಟ್ ಅಂಡಮಾನೀಸ್, ಶಾಂಪಿನ್, ಜರವಾ, ಓಂಗೆ ಆ್ಯಂಡ್ ಸೆಂಟಿನಾಲೀಸ್ ಅಂತ ಕರಿತೇವೆ. ಇದಾದ ನಂತರದಲ್ಲಿ ಟೋಟಲ್ ಭಾರತದಲ್ಲಿ 75 ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗಳಿದ್ದಾವೆ. ಸುಮಾರು ಬಾರಿ ಎಕ್ಸಾಮಲ್ಲಿ ಬಂದಿದೆ, ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಭಾರತದಾದ್ಯಂತ 18 ಸ್ಟೇಟ್ಸ್ಗಳಲ್ಲಿ ಒಂದು ಯೂನಿಯನ್ ಟೆರಿಟರಿ, ಏನಂದರೆ ಏನು, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತಲೂ ಕೂಡ ಕರಿತಾ ಹೋಗ್ತೇವೆ. ಸೊ ಇದಾಗಿತ್ತು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ನ ಕುರಿತಾಗಿರ್ತಕ್ಕಂಥ ಮಾಹಿತಿ. ಐ ಹೋಪ್ ಯು ವಿಲ್ ಗೆಟ್ ದಿಸ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.